ಸೊ ಗೈಸ್ ನಾವೆಲ್ಲ ಲೊಕೇಶನ್ ಶೇರ್ ಮಾಡಬೇಕು ಅಂದರೆ ಲೈವ್ ಲೊಕೇಶನ್ ಶೇರ್ ಮಾಡಬೇಕು ಅಂದರೆ ವಾಟ್ಸಪ್ನ ಯೂಸ್ ಮಾಡ್ತೀವಿ, ಅಲರ್ಟೈನ ಯೂಸ್ ಮಾಡ್ತೀವಿ. ಅಂದರೆ ನೀವು ಲೊಕೇಶನ್ ಹೋಗ್ಬಿಟ್ಟು ಶೇರ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀರಾ. ಬಟ್ ಆದರೆ ವಾಟ್ಸಪ್ನ ಯಾರು ಯೂಸ್ ಮಾಡದೇ ಇದ್ದರೆ ನಂಬರ್ ಮೇಲೆ ಯಾವ ರೀತಿ ಕಳಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ರೈಟ್. ಸೊ ಅಂದರೆ ನಿಮ್ಮ ಲೊಕೇಶನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಮೇಲೆ ಕಳಿಸ್ಬೋದು. ವಾಟ್ಸಪ್ ಬೇರೆ ಯೂಸ್ ಮಾಡ್ತಾ ಇರುತ್ತಂದರೆ ನಂಬರ್ ಮೇಲೂ ಕಳಿಸ್ಬೋದು, ಫೋನ್ ನಂಬರ್ ಮೇಲೆ. ಸೊ ಅದು ಹೇಗಂತಂದರೆ ಜಸ್ಟ್ ನೀವು ಯಾವ ಲೊಕೇಶನ್ ಕಳಿಸ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ, ಲೊಕೇಶನ್ ಬಂದಾಯಿತು ಆ್ಯಂಡ್ ಶೇರ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲಿ ಕಳಿಸ್ಬೇಕು ಲೈವ್ ಲೊಕೇಶನ್, ಶೇರ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಗೆ ಏನಿದೆ ಅಂತಂದರೆ ಕೆಳಗಡೆ ಸ್ವಲ್ಪ ತೊಗೊಂಡಾದ್ಮೇಲೆ ಮೆಸೇಜ್ ಅಂತ ಬರುತ್ತೆ, ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದಂಗೆ ಇಲ್ಲಿ ನೀವು ಆಟೋಮೆಟಿಕ್ ಲೊಕೇಶನ್ ಬಂದುಬಿಡುತ್ತೆ, ನೀವು ಯಾವ ಕಳಿಸ್ಬೋದು ಲೊಕೇಶನ್ನು. ಸೊ ಇಲ್ಲಿ ಏನಿದೆ ಅಂತಂದರೆ ನಿಮಗೆ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಯಾವ ನಂಬರು ನೀವು ಕಳಿಸ್ಬೇಕಾಗಿರುತ್ತೆ ಆ ನಂಬರನ್ನು ಇದರಲ್ಲಿ ಹಾಕಿ, ರೈಟ್. ಸೊ ವಾಟ್ ಎವರ್ ನಂಬರ್ ನೀವೇನಿರುತ್ತೆ ನಿಮ್ಮದು ಅದನ್ನು ಹಾಕ್ಬಿಟ್ಟು, ರೈಟ್, ಇದನ್ನು ಹಾಕಿ ನಮ್ಮ ನಂಬರ್ ಹಾಕಿ ಸುಮ್ಮನೆ ಹಾಕ್ಬಿಟ್ಟು ಏನಿದೆ ಅಂತಂದರೆ ನೀವು ಇದ್ರ ಮೇಲೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ದ್ಯಾಟ್ಸ್ ಇಟ್, ಸೆಂಡಿಂಗ್. ಈ ಮೆಸೇಜ್ ನೀವು ಲೈವ್ ಲೊಕೇಶನ್ ಏನಿದೆ ನಿಮ್ಮ ಆ ಒಂದು ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರ್ ಮೇಲೆ ಹೋಗಿಬಿಡುತ್ತೆ ಮೆಸೇಜ್ ಆಗಿ. ಸೊ ಅವ್ರ ಮೆಸೇಜ್ ನಂಬರ್ಗೆ ಮೆಸೇಜ್ ಹೋದಾದ್ಮೇಲೆ ಅವ್ರ ಮೆಸೇಜ್ ಓಪನ್ ಮಾಡಿಬಿಟ್ಟು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಡೈರೆಕ್ಟಾಗಿ ನೀವು ಕಳಿಸಿರುವಂಥ ಲೈವ್ ಲೊಕೇಶನ್ ಸಿಕ್ಬಿಡುತ್ತೆ, ಅವರು ಫಾಲೋ ಅಪ್ ಮಾಡಿಕೊಂಡು ಬರ್ಬೋದು. ಸೊ ಈ ರೀತಿಯಾಗಿ ನೀವು ಮೊಬೈಲ್ ನಂಬರ್ ಮೇಲೆ ಕಳಿಸ್ಬೋದು.